4,95,000ಕ್ಕೆ ಅದು ನೆಗೋಷಿಯಬಲ್ ಪ್ರೈಸಿಂಗ್ ಅಲ್ಲಿ ನಿಮಗೆ 7 ಸೀಟರ್ ಸಿಗ್ತಾ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ 6,50,000ಕ್ಕೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಅದು ಕೂಡ ನೋಡ್ತಿರ್ಬೋದು ಗಾಡಿಗಳ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನ್ಯೂ ಶೇಪು, ಇತಿಹಾಸ ಅಷ್ಟೇ 12 ವೆಹಿಕಲ್ ಇದೆ, 19 ಮಾಡಲು 12 ವೆಹಿಕಲ್ ಇದೆ. ಆಪಲ್ ಶೇಪ್ ಅಷ್ಟೇ, ಅದು 12-15 ವೆಹಿಕಲ್ ಇದೆ. ಝೈಲೋನ್ ಅಷ್ಟೇ 8 ವೆಹಿಕಲ್ ಇದೆ. ಸೊ ಹೆಚ್ಚು ಕಮ್ಮಿ ಇವ್ರು ಹೇಳ್ತಿರೋ ಪ್ರಕಾರ ಹಂಗಂದ್ರೆ ಎಲ್ಲ ವೆಹಿಕಲ್ ಸೇರಿಸಿದ್ರೆ 100+ ವೆಹಿಕಲ್ಸ್ ಇದೆ. ಹಂಗಂದ್ರೆ ನಿಯರ್ ಬೈ 80ಕ್ಕಿಂತ ಜಾಸ್ತಿ ಅಂತೂ ಇದೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಗಿರಿನಗರಕ್ಕೆ ಬಂದುಬಿಟ್ರೆ ನಿಮಗೆ ಇವಾಗ ಯಾವ ಥರ ನೀವು ಚಿಕ್ಕಪೇಟೆಗೆ ಹೋದರೆ ಬರೀ ಬಟ್ಟೆಗಳು ಸಿಗುತ್ತೆ, ಅದೇ ಥರ ಗಿರಿನಗರಕ್ಕೆ ಬಂದುಬಿಟ್ರೆ ನಿಮಗೆ ಎಲ್ಲೋ ಬೋರ್ಡ್ ಕಾರು ಸಿಕ್ಕೇ ಸಿಗುತ್ತೆ. ಅಷ್ಟು ಶೋರೂಮ್ಗಳಾಗ್ಬಿಟ್ಟಿದೆ. ಬಟ್ ತುಂಬ ಹಳಬ್ರು ಅಂತ ಹೇಳಿದ್ರೆ ಇವ್ರು ಅಂತ ಹೇಳ್ಬೋದು. ಸೊ ಇವ್ರದ್ದು ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ನಾನು ಸುಮಾರು ವಿಡಿಯೋ ಮಾಡಿದ್ದೀನಿ. ಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ಗಿರಿನಗರದ ಹೊಸ್ತಿಲಲ್ಲಿ ಬರುತ್ತೆ. ಇದು ಅಂದರೆ ಹೊಸ್ಲಲ್ಲೇ ಬರುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಈ ನೀವೇನು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನೋಡ್ತೀರಾ ಹೊಸಕೆರೆಹಳ್ಳಿ ಅಂಡರ್ಪಾಸಲ್ಲಿ, ಸೊ ಅಲ್ಲೇ ನೀವು ಲೆಫ್ಟ್ ತೊಗೊಂಡು ಡೆಡ್ ಎಂಡ್ ಬರ್ತಿದ್ದಂಗೆ ಎಕ್ಸಾಕ್ಟ್ ಲೊಕೇಶನ್ ಅಲ್ಲೇ ಬರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ನಮ್ಮ ಜೊತೆಗೆ ರಾಜು ಸರ್ ಇದ್ದಾರೆ, ಇಲ್ಲಿಯ ಓನರ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲು ತುಂಬ ದಿನ ಆಗೋಯ್ತು, ಆಲ್ಮೋಸ್ಟ್ ಒಂದು 8ರಿಂದ 9 ತಿಂಗಳಾಗಿದೆ ವಿಡಿಯೋ ಮಾಡಿಸಿ. ಯಾಕೆ ವಿಡಿಯೋ ಮಾಡಿಸಿಲ್ಲ ನಮ್ಮ ವೀಕ್ಷಕರು ಕೇಳ್ತಾವ್ರೆ. ಯಾಕೆಂದರೆ ನಮಗೆ ಕಸ್ಟಮರ್ ಮಾಮೂಲಿ ಹಳೆ ಕಸ್ಟಮರ್ ಟು ಕಸ್ಟಮರ್ ಜಾಸ್ತಿ ಇರೋದ್ರಿಂದ ಗಾಡಿಗಳು ಇರ್ತಾ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಈಗ ಸ್ವಲ್ಪ ಶ್ರಾವಣ ಆಷಾಢ ಬಂದು ಸ್ವಲ್ಪ ಗಾಡಿ ಸ್ಟಾಕ್ ಇದೆ, ಅದಕ್ಕೋಸ್ಕರ ಈಗ ಒಂದು ವಿಡಿಯೋ ಮಾಡಿಸೋಣ ಅಂದ್ಬಿಟ್ಟು ನಿಮ್ಮನ್ನು ಕರೆಸಿದ್ದೀವಿ. ಇವಾಗ ಕಸ್ಟಮರ್ ಟು ಕಸ್ಟಮರ್ ಅಂದರೆ ತುಂಬ ಹಳಬ್ರು ಇವರು, ಅದಕ್ಕೋಸ್ಕರ. ಸರ್ ಯಾವಾಗಿಂದ ಬಿಸ್ನೆಸ್ ಮಾಡ್ತಿರೋದು? ಒಂದು 20 ಇಯರ್ ಮೇಲೆ ಆಯಿತು. 20+ ಇಯರ್ಸಿಂದ ಯೂಸ್ಡ್ ಕಾರ್ ಬಿಸ್ನೆಸ್ಸಲ್ಲೇ ಇದ್ದಾರೆ. ಆ್ಯಂಡ್ ಸುತ್ತಮುತ್ತ ಎಲ್ಲ ಡೀಲರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಇವ್ರು ಪ್ರತಿಯೊಬ್ಬರು ಕೂಡ ಇವ್ರ ಫ್ರೆಂಡ್ಸೇನೆ, ಎಲ್ಲ ಒಂಥರ ಫ್ಯಾಮಿಲಿ ಥರ ಇದ್ದಾರೆ ಅಂತ ಹೇಳ್ಬೋದು ಇವ್ರ ಜೊತೆಗೆ. ಸೊ ಅಷ್ಟು ಒಂದು ಹಳೆ ತಲೆ ಅಂತ ಹೇಳ್ಬೋದು. ಬನ್ನಿ ತಡ ಮಾಡೋದು ಬೇಡ ಸರ್, ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಕಾರ್ ನೋಡ್ಬೋದು ಸರ್? ಸರ್ ಎಲ್ಲ ವೆಹಿಕಲ್ ಇದೆ. ಇಟಿಯಾಸ್ ಇದೆ, ಡಿಸೈರ್ ಇದೆ, ಎರ್ಟಿಗಾ ಇದೆ, ಎಕ್ಸೆಂಟ್ ಇದೆ, ಝೈಲೋ ಇದೆ, ಎಲ್ಲ ವೆಹಿಕಲ್ಲು ಇದೆ. ಎಲ್ಲ ವೆಹಿಕಲ್ ಇದೆ. ಬಟ್ ಪ್ರೈಸಿಂಗಲ್ಲಿ ಇದೆಯಾ? 100% ಪ್ರೈಸಿಂಗಲ್ಲಿ ಕೊಡೋಣ. ಏನು ಪ್ರೈಸಿಂಗಲ್ಲಿದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಸರ್ ಲೋನ್ ಯಾವ ಥರ ಸಿಗುತ್ತೆ ಸರ್? ಲೋನ್ ಒಂದು 60% ಸಿಗುತ್ತೆ. 60% ಲೋನ್ ಮಾಡ್ಕೊಡ್ತೀವಿ. ಆ್ಯಂಡ್ ಓಲಾ ಊಬರ್ ಎಲ್ಲ ಅಟ್ಯಾಚ್ ಮಾಡ್ಕೊಡ್ತೀರಾ? ಓಲಾ ಊಬರ್ ಅಟ್ಯಾಚ್, ಕಂಪ್ನಿ ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಡ್ತೀವಿ. ಎಲ್ಲ ಸ್ಪೆಷಾಲಿಟೀಸ್ ಇದೆ. ವೀಕ್ಷಕರೇ ಬನ್ನಿ. ಆಗಿದ್ರೆ ಇವತ್ತಿನ ವಿಡಿಯೋದಲ್ಲಂತೂ ಸಾಕಷ್ಟು ಸ್ಟಾಕ್ಸ್ ಇದೆ. ಆಷಾಢ ಆದಮೇಲೆ ಸ್ವಲ್ಪ ಸ್ಲೋ ಆಗಿದೆಯಂತೆ. ಸೊ ಇವತ್ತು ನಿಮಗೆ ಕಂಪ್ಲೀಟ್ ಸ್ಟಾಕ್ ಸಿಗುತ್ತೆ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ತುಂಬ ವಿಡಿಯೋಗಳಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಸ್ವಿಫ್ಟ್ ಡಿಸೈರಿಂದ ಸ್ಟಾರ್ಟ್ ಮಾಡ್ತೀವಿ. ಸ್ವಿಫ್ಟ್ ಡಿಸೈರು ಸಾಕಷ್ಟು ಗಾಡಿಗಳಿದೆ, ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಇವತ್ತು ಇಟಿಯೋಸ್ ತೋರಿಸ್ತಾ ಇದ್ದೀನಿ. ತಿಳಿಸ್ಕೊಡಿ ಸರ್. ಸರ್ 2019 ಮಾಡಲ್. 19 ಮಾಡಲು ಪ್ಲಾಟಿನಾ ಸಿಂಗಲ್ ಓನರ್. ಓಕೆ. ವೆಲ್ ಮೇಂಟೈನ್, ಗುಡ್ ಶೋರೂಮ್ ಮೇಂಟೈನ್ ಕಾರು. ಶೋರೂಮ್ ಮೇಂಟೈನ್ ನೋಡ್ತಿರ್ಬೋದು. 4 ಪವರ್ ವಿಂಡೋಸು ಮತ್ತು ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಡ್ಯೂಯಲ್ ಏರ್ ಬ್ಯಾಗು. ಇಟಿಯೋಸಲ್ಲಿ ಅದೊಂದು ಅಡ್ವಾಂಟೇಜ್ ನಿಮಗೆ, ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ. ಅಲಾಯ್ ವೀಲ್ ಬರೋಲ್ಲ, ಬಟ್ ಒಂಥರ ನಿಮಗೆ ವೀಲ್ ಕ್ಯಾಪ್ನೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಹೌದು ಸರ್. ಪ್ರೈಸ್ ಇದು ಸರ್ 7.5 ಸ್ವಲ್ಪ ನೆಗೋಷಿಯಬಲ್. 7.5 ಸ್ವಲ್ಪ ನೆಗೋಷಿಯಬಲ್. ಸರ್ ಇದಕ್ಕೆ ಲೋನ್ ಕೂಡ ಆಗುತ್ತಾ? ಲೋನ್ ಆಗುತ್ತೆ. ಎಷ್ಟಂದ್ರೆ ಸಾಕು ಸರ್? 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಸೊ 4.5 ಲ್ಯಾಕ್ ತನಕ ಲೋನೇ ಆಗಿಬಿಡುತ್ತೆ. ಅಂದರೆ 2.5 ಲಕ್ಷ 3 ಲಕ್ಷ ತಗೊಂಬಂದ್ರೆ ಫುಲ್ ಕ್ಯಾಶ್ ಬಂದರೆ ಟ್ರಾನ್ಸ್ಫರ್ ನಮ್ಮದೇ. ಟ್ರಾನ್ಸ್ಫರ್ ನಿಮ್ಮದೇ ಆಗಿರುತ್ತೆ. ಫುಲ್ ಪೇಮೆಂಟ್ ಫುಲ್ ಕ್ಯಾಶ್ ಆದ್ರೆ ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಯಾವ್ದಾರು ಎಕ್ಸ್ಪೈರಿ ಇದ್ರೆ ಮಾಡ್ಕೊಡ್ತೀರಲ್ಲ? ಮಾಡ್ಕೊಡ್ತೀವಿ. ಯಾವುದೋ ಡಾಕ್ಯುಮೆಂಟ್ ಎಕ್ಸ್ಪೈರಿ ಮಾಡಲ್ಲ, ಎಲ್ಲ ಕಂಟಿನ್ಯೂ ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಸ್ವಿಫ್ಟ್ ಡಿಸೈರ್ ಇದೆ, ನ್ಯೂ ಶೇಪ್ ಸರ್. 20 ಮಾಡಲ್. ಓಕೆ. ಆಪಲ್ ಶೇಪ್ ಸಿಂಗಲ್ ಓನರ್. ಕಂಪ್ನಿ ಮೇಂಟೆನೆನ್ಸ್. ಓಕೆ. ಸರ್ 680 ನೆಗೋಷಿಯಬಲ್. 6,80,000. ಹಾಂ. ಫುಲ್ ಕ್ಯಾಶ್ ಅವ್ರು ಬಂದರೆ ಟ್ರಾನ್ಸ್ಫರ್ ಫ್ರೀ. ವೀಕ್ಷಕರೇ ನೋಡ್ಕೋಬೋದು. ಯಾಕೆಂದರೆ ಫುಲ್ ಕ್ಯಾಶಲ್ಲಿ ಇವರೇ ಟ್ರಾನ್ಸ್ಫರ್ ಮಾಡ್ತಾರೆ. ಲೋನಲ್ಲಿ ಬಂದುಬಿಟ್ಟು ಲೋನಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಅದಕ್ಕೆ ಕೊಡಬೇಕಾಗತ್ತೆ. ನೀವು ನೋಡ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫಾಗ್ ಲ್ಯಾಂಪ್ ಸಮೇತವಾಗಿ ಅಡಿಷ್ನಲ್ ಆಗಿ ಹಾಕಿದ್ದಾರೆ. ನ್ಯೂ ಶೇಪ್ ಇದು. ನ್ಯೂ ಶೇಪ್ 680 ನೆಗೋಷಿಯಬಲ್. ಹೌದು. ಓಕೆ. ನೆಕ್ಸ್ಟ್ ಇದು ಸರ್ ಓಲ್ಡ್ ಶೇಪು. 20 ಮಾಡಲು CNG ಪೆಟ್ರೋಲ್. ಓಕೆ. ಸರ್ ಸಿಂಗಲ್ ಓನರ್, ಶೋರೂಮ್ ಮೇಂಟೈನ್. ಸರ್ ಅಂದಾಜು ಕಿಲೋಮೀಟರ್ ಎಷ್ಟು ಹೊಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಇದು ಒಂದು ಸರ್ 92 ಓಡಿದೆ. 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ಕೋಬೋದು. ಲೆದರ್ ಅಪಲ್ಸ್ಟ್ರಿ ಹಾಕಿದ್ದಾರೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು ಟೂರೆಸ್ ಆಗಿರೋದ್ರಿಂದ 4 ಪವರ್ ವಿಂಡೋಸ್ ಬರುತ್ತೆ. 2 ಬರುತ್ತಲ್ಲ ಸರ್ ಪವರ್ ವಿಂಡೋಸ್? ಹೌದು. 6,50,000 ನೆಗೋಷಿಯಬಲ್ ಆಗುತ್ತೆ. 6,15,000 ನೆಗೋಷಿಯಬಲ್ ಆಗುತ್ತೆ. ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ CNG ವೆಹಿಕಲ್ ನೋಡ್ತಿರೋರಿಗೆ. ಸರ್ ಫೈನಲ್ 6 ಲ್ಯಾಕ್ಸ್ ಕೊಡ್ತೀನಿ ಸರ್. 6 ಲಕ್ಷಕ್ಕೆಲ್ಲ ಫೈನಲ್ 6 ಲಕ್ಷ. 2020
20 ಮಾಡಲ್ CNG ಪೆಟ್ರೋಲ್ ವಿತ್ CNG ವೆಹಿಕಲ್ ಸಿಗ್ತಾ ಇದೆ ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇದು ನಿಮಗೆ ಆಪಲ್ ಶೇಪ್ 20 ಮಾಡಲು ಸಿಂಗಲ್ ಓನರ್. ಓಕೆ, ಡಾಕ್ಯುಮೆಂಟ್ಸ್ ಫುಲ್ ರನ್ನಿಂಗ್ ಇದೆ. ಆ್ಯಂಡ್ ಕಿಲೋಮೀಟರ್ ನೋಡಬೇಕು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು 75,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪಯನಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಇದೆ ಸೇಮ್ ಆಪಲ್ ಶೇಪ್ 15 ವೆಹಿಕಲ್ಸ್ ಇದೆ. ಇದೇ ಥರ ಸೇಮ್ ಆಪಲ್ ಶೇಪ್ 15 ವೆಹಿಕಲ್ ಇದೆ. ಓಕೆ, 680 ಫುಲ್ ಕ್ಯಾಶಿಗೆ ಬಂದರೆ ಟ್ರಾನ್ಸ್ಫರ್ ನಮ್ಮದೇ. ಎನಿ ವೆಹಿಕಲ್ಸ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಇದಕ್ಕೆಲ್ಲ ಸರ್. ಇದೊಂದು 650, 6,50,000ಕ್ಕೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಅದು ಕೂಡ ನೋಡ್ತಿರ್ಬೋದು ಗಾಡಿಗಳ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನ್ಯೂ ಶೇಪು. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಇಟಿಯೋಸ್ ಇದೆ ಆ್ಯಂಡ್ ಗಾಡಿ ಆನ್ ಆಗಿದೆ 1920. ಏನಕ್ಕೆ ಟೊಯೋಟಾ ಇಂಜಿನ್ನು ಅಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ ಗಾಡಿ ಆನ್ ಆಗಿದೆ ನೋಡಿ, ಗೊತ್ತೇ ಆಗ್ತಾ ಇಲ್ಲ. ಅಷ್ಟು ಸ್ಮೂತ್ ಆಗಿರುತ್ತೆ. ರಿಫೈನ್ಡ್ ಇಂಜಿನ್ಸು ಮತ್ತು ಲಾಂಗ್ ಡ್ಯೂರೇಷನ್ ಓಡುವಂತಹ ಇಂಜಿನ್ಸು. ಸರ್ ಇದು 19 ಮಾಡಲ್ 20 ರಿಜಿಸ್ಟ್ರೇಷನ್. 19 ಮಾಡಲ್ 20 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಓಕೆ, ಕಂಪ್ನಿ ಮೇಂಟೈನ್. ಕಂಪ್ನಿ ಮೇಂಟೈನ್ ಅಂತ ಹೇಳಿದ್ರೆ 685 ನೆಗೋಷಿಯಬಲ್. 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 6,85,000 ಹೇಳ್ತಿರೋದು. 19 ಮಾಡಲ್ 20 ರಿಜಿಸ್ಟ್ರೇಷನ್ ಇಟಿಯೋಸ್. ಸರ್ ಪ್ಲಾಟಿನಮ ಜಿಡಿನಾ ಸರ್ ಇದು? ಜಿಡಿ ಇದು ಸರ್. ಇಟಿಯೋಸ್ಗಳು ಎಷ್ಟು ಮೈಲೇಜ್ ಕೊಡುತ್ತೆ, ಹಾಗೆ ಸ್ವಿಫ್ಟ್ ಡಿಸೈರ್ ಎಷ್ಟು ಮೈಲೇಜ್ ಕೊಡುತ್ತೆ ಸರ್? ಸಿಟಿಯಲ್ಲಿ ನಿಮಗೆ 17 to 18 ಬರುತ್ತೆ. ಓಕೆ, ಎಲ್ಲ ವೆಹಿಕಲ್ ಅಷ್ಟೇ. ನಿಮಗೆ ಲ್ಯಾಂಗಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, 20+ ಬರುತ್ತೆ. ಅದು ಓಡಿಸೋದ್ರ ಮೇಲೆ ಡಿಪೆಂಡ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ ಒಂದು ಎರ್ಟಿಗಾ. ಎಸ್ ಸರ್. 23 CNG ಪೆಟ್ರೋಲ್, 2023ನೇ ಮಾಡಲ್ಲು, ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರು ನೋಡ್ತಿರ್ಬೋದು. ಪ್ರೊಜೆಕ್ಟರ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಕೂಡ ಬರುವಂಥದ್ದು ಇದರಲ್ಲಿ. ಮತ್ತು ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ. ಏರ್ ಬ್ಯಾಗ್ ಕೂಡ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಸರ್ 31,000 ನೋಡಿದೆ ಕಿಲೋಮೀಟ್ರು. 31,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 1125 ನೆಗೋಷಿಯಬಲ್. 11,25,000 ನೆಗೋಷಿಯಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು. ಮತ್ತೆ ನಿಮಗೆ 2 ಸ್ವಿಫ್ಟ್ ಡಿಸೈರ್ಗಳಿದೆ. ಎಸ್ ಸರ್. 22 ಮಾಡಲು CNG ಪೆಟ್ರೋಲ್, ಸಿಂಗಲ್ ಓನರ್. ಓಕೆ, ಕಂಪ್ನಿ ಮೇಂಟೈನ್. ಕಿಲೋಮೀಟರ್ಗಳು ಆದಷ್ಟು ತೋರಿಸ್ತೀನಿ. ಇಫ್ ಇನ್ ಕೇಸ್ ಏನಾದ್ರು ತೋರಿಸಿಲ್ಲ ಅಂದ್ರೂ ಇಲ್ಲಿ ಬಂದು ಚೆಕ್ ಮಾಡ್ಕೋಬೋದು ನೀವು. ಯಾಕೆಂದರೆ ಸುಮಾರು ಗಾಡಿ ಇರೋದ್ರಿಂದ. 46,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದು ಕೂಡ CNG ಪೆಟ್ರೋಲ್ ಸರ್. ಹೌದು, 725 ಹೆಚ್ಚು ಕಮ್ಮಿ. 7,25,000 ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ CNG ಪೆಟ್ರೋಲ್ ತಗೊಳ್ಳೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಆಗುತ್ತೆ. ಹೌದು, ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಆಗುತ್ತೆ, ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ. ಡೀಸೆಲ್ಗಿನ ಮೈಲೇಜ್ ಜಾಸ್ತಿ ಇದೆ. ಎಸ್ ಸರ್. ಇದು ಸೇಮ್ 19 ಮಾಡಲು ಸ್ವಿಫ್ಟ್ ಡಿಸೈರ್ ಟೂರೇಸ್. ಇದು ಡೀಸೆಲ್. ಓಕೆ, ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್. 6 lakh ನೆಗೋಷಿಯಬಲ್. 6 ಲಕ್ಷಕ್ಕೆ ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ ಕೂಡ ಬ್ಲ್ಯಾಕ್ ವಿತ್ ಬೇಜ್ ಕಲರ್ ಇಂಟೀರಿಯರ್ ಇದೆ. ಆ್ಯಂಡ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಪಯನಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ. 6 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಇಟಿಯೋಸ್ 19 ಮಾಡಲು ಸಿಂಗಲ್ ಓನರ್. ಓಕೆ, 670 ನೆಗೋಷಿಯಬಲ್. 6,70,000ಕ್ಕೆ ಇಟಿಯೋಸು 17 ಮಾಡಲ್ ಗಾಡಿ ಸಿಗ್ತಾ ಇದೆ. ಆ್ಯಂಡ್ ಇದರಲ್ಲೂ ಕೂಡ ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ ಇದೆ. ಸೊ ಎಕ್ಸ್ಪೀರಿಯನ್ಸ್ ಏನಿದೆ, ಆ ಎಕ್ಸ್ಪೀರಿಯನ್ಸಿಂದಾಗಿ ಒಳ್ಳೊಳ್ಳೆ ಕಾರ್ಗಳನ್ನೇ ತೊಗೊತಾರೆ. ಆ್ಯಂಡ್ ನೀಟಾಗೆ ಗಾಡಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ತೊಗೊಂಡೋದ್ಮೇಲೆ ತಿರುಗು ಮತ್ತೆ ಎಲ್ಲೋ ಬೋರ್ಡ್ ತೊಗೊಂಡೋಗೋದೇ ದುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ತೊಗೊಂಡೋಗಿ ತಿರುಗು ಮತ್ತೆ ರೆಡಿ ಮಾಡಿಸ್ಬೇಕು, ಅವೆಲ್ಲ ಇಲ್ಲ. ಇಲ್ಲೇ ಎಲ್ಲ ಲೆದರ್ ಅಪಲ್ಸ್ಟ್ರಿ ಆಗಿರ್ಬೋದು, ಟೈರ್ ಹಾಕ್ಬೇಕಾ, ಟೈರ್ ಎಲ್ಲ ರೆಡಿಯಾಗಿ ನಿಂತಿರುತ್ತೆ. ತಗೊಂಡೋಗಿ ಹೊಸ ಗಾಡಿ ತಗೊಂಡೋಗಿ ಯಾವ ಥರ ಓಡಿಸ್ತೀರಾ ಆ ಥರ ಓಡಿಸ್ಕೊ. ಕಂಪ್ನಿಗೆ ತೊಗೊಂಡೋಗಿ ರನ್ ಮಾಡ್ಕೋಬೇಕು ಅಷ್ಟೇ. ಎಲ್ಲ ಗ್ಯಾರೇಜ್ಗೆಲ್ಲೂ ಹೋಗಂಗಿಲ್ಲ. ಕಂಪ್ನಿ ಕೂಡ ಓಲಾ ಮತ್ತು ಊಬರ್ಗೆಲ್ಲ ಇವರೇ ಅಟ್ಯಾಚ್ ಮಾಡಿಕೊಡ್ತಾರೆ. ಆ್ಯಂಡ್ ಗೊತ್ತಿರೋಂಥ ಕಂಪ್ನಿಗಳಿಗೆ ಆದಷ್ಟು ಇವರೇ ಅಟ್ಯಾಚ್ ಮಾಡಿಕೊಡ್ತಾರೆ, ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ವೆಹಿಕಲ್ಗಳು ನೋಡ್ತಿರ್ಬೋದು, ಎರ್ಟಿಗಾ 23 ಮತ್ತೆ 7 ಸೀಟರ್ಗಳು ನೋಡ್ತಿರೋರಿಗೆ 3 ವೆಹಿಕಲ್ಲು. ಒಂದು ಎರ್ಟಿಗಾ ಇದೆ, ಒಂದು ಝೈಲೋ ಇದೆ, ಮತ್ತೆ ಇನ್ನೊಂದು ಝೈಲೋ 8 ವೆಹಿಕಲ್ ಇದೆ. ಇದೇ ಥರ 8 ವೆಹಿಕಲ್ ಇದೆ. ಸೂಪರ್. 19 ಮಾಡಲು ಸಿಂಗಲ್ ಓನರ್. 19 ಮಾಡಲ್ ಸಿಂಗಲ್ ಓನರು ಸರ್. ಇದು 23 ಸಿಂಗಲ್ ಓನರ್. 2020 ಮಾಡಲು, 23 ಮಾಡಲ್ ಪೆಟ್ರೋಲ್, CNG ಪೆಟ್ರೋಲ್ ವೆಹಿಕಲ್ಲು. ಸೊ ತುಂಬ ಜನ ಭಯ ಬೀಳ್ತಿದ್ದಾರೆ ಆ್ಯಕ್ಚುಲಿ, ಡೀಸೆಲ್ ವೆಹಿಕಲ್ ಬ್ಯಾನ್ ಆಗ್ಬೋದಾ ಏನು ಎತ್ತ ಅಂತೆಲ್ಲ. ಸೊ ಆ ಥರ ಏನಿಲ್ಲ. ಬಟ್ ಆದರೂ ಕೂಡ ನಿಮ್ಗೇನಾದ್ರು ಭಯ ಇತ್ತು ಅಂತ ಹೇಳಿದ್ರೆ CNG ಪೆಟ್ರೋಲ್ ವೆಹಿಕಲ್ ಸಾಕಷ್ಟು ವೆಹಿಕಲ್ ಇದೆ, ವಿಸಿಟ್ ಮಾಡ್ಬೋದು. ಸರ್ ಇದು ಪ್ರೈಸು? ಸರ್ ಪ್ರೈಸ್ ಇದು 1125 ನೆಗೋಷಿಯಬಲ್. 11,25,000 ನೆಗೋಷಿಯಬಲ್ ಆಗುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಡ್ಯೂಯಲ್ ಏರ್ ಬ್ಯಾಗ್ ಮತ್ತು ಲೆದರ್ ಅಪಲ್ಸ್ಟ್ರಿ ಎಲ್ಲ ಕೂಡ ಬರುವಂಥದ್ದು. ಹೌದು. ಇದು ಝೈಲೋ 2019 ಮಾಡಲ್. 19 ಮಾಡಲ್ ಸಿಂಗಲ್ ಓನರು. ಕಂಪ್ನಿ ಮೇಂಟೆನ್ಸು, ಎಲ್ಲ ಟ್ಯಾಕ್ಸು, FC, ಇನ್ಶೂರೆನ್ಸ್ ಎಲ್ಲ ಒಂದೊಂದು ಇಯರ್ ಇದೆ. ಒಂದೊಂದು ವರ್ಷ ಅವೈಲಬಲ್ ಇದೆ, ರನ್ನಿಂಗ್ ಇದೆ. ರನ್ನಿಂಗ್ ಇಲ್ಲ ವೆಹಿಕಲ್ ಅಂದರೆ ರನ್ ಮಾಡಿಕೊಡ್ತೀವಿ. ಓಕೆ, ಅಟ್ ಪ್ರೆಸೆಂಟ್ ವೆಹಿಕಲ್ ರನ್ ಮಾಡಿಕೊಡ್ತೀವಿ. ಸರ್ ಇದು 4,95,000 ಹೆಚ್ಚು ಕಮ್ಮಿ.
4,95,000ಕ್ಕೆ ಅದು ನೆಗೋಷಿಯಬಲ್ ಪ್ರೈಸಿಂಗಲ್ಲಿ ನಿಮಗೆ 7 ಸೀಟರ್ ಸಿಗ್ತಾ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ. ಸರ್ ಇದು 19 ಮಾಡಲ್ ಸರ್ ಇದು? ಅವು ಎರಡು 19. ಎರಡು ಕೂಡ 19 ಮಾಡಲ್. 8 ಗಾಡಿ ಇದೆ ಇದು. 8 ಗಾಡಿ ಇದೇ ತರ. ಸರ್ ಒಂದು ಕೆಲಸ ಮಾಡಿ, ಹೆಂಗಿದ್ರು 7 ಸೀಟರ್ ಒಳ್ಳೆ 8 ಗಾಡಿ ಕಲೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದೀರಾ. ಒಂದು ಫೈನಲ್ ಪ್ರೈಸ್ 7 ಸೀಟರ್ ನೋಡ್ತಿರೋಗಿ ಹೇಳ್ಬಿಡಿ ಸರ್. ಸರ್ ನಾವು ಹೇಳ್ತಾ ಇರೋದು ಇವಾಗ 495 ಹೇಳ್ತಾ ಇದ್ದೀವಿ. ಫುಲ್ ಕ್ಯಾಶ್ ಆದರೆ ನಮ್ಮದೇ ಟ್ರಾನ್ಸ್ಫರ್ ಇರುತ್ತೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 495 ಹೇಳ್ತಿರೋದು. ಹೌದು. ಓಕೆ, ಇದು ಸರ್ ಅದು ಅಷ್ಟೇ ಸರ್, ಸೇಮ್ ಗಾಡಿ, ಸೇಮ್ ವೆಹಿಕಲ್ ಎಲ್ಲ ಒಂದೇ. 2019 ಮಾಡಲ್ ಝೈಲೋ H4. ಹೌದು, D4 ಸಾರಿ D4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲಾನು. ಎಲ್ಲ ಗಾಡಿಗೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಲೆದರ್ ಅಪೋಲ್ಸ್ಟ್ರಿ ಹಾಕಿದ್ದಾರೆ, ಕಿಲೋಮೀಟರ್ ಬಂದ್ಬಿಟ್ಟು ಚೆಕ್ ಮಾಡ್ಕೋಬೋದು ನೀವು. ಟೈರಲ್ಲೂ ಕೂಡ AC ವೆಂಟ್ಸ್ ಎಲ್ಲ ಬರುತ್ತೆ. 7 ಸೀಟರ್ ವೆಹಿಕಲ್ಲು 4,75,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು 19 ಮಾಡಲ್. ಇದು 19 ಮಾಡಲು, ಸಿಂಗಲ್ ಓನರು, 6 lakh ನೆಗೋಷಿಯಬಲ್. 19 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ, 2S 6 lakh ನೆಗೋಷಿಯಬಲ್ 6 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಇದರಲ್ಲೂ ಕೂಡ ಲೆದರ್ ಅಪೋಲ್ಸ್ಟ್ರಿ ಇದೆ, ಸಿಂಗಲ್ ಏರ್ಬ್ಯಾಗ್ ಬರುತ್ತೆ. ಸೊ ಎಲ್ಲ ಫೀಚರ್ಸ್ ಬರುವಂಥದ್ದು ಇದರಲ್ಲಿ. ನೆಕ್ಸ್ಟು ಮತ್ತೊಂದು ಗ್ರೇ ಕಲರಲ್ಲಿದೆ. ಎಸ್ ಸರ್, 2017 VDI ಇದು. ಓಕೆ, 17 VDI 5 lakhs ನೆಗೋಷಿಯಬಲ್. 17 ಮಾಡಲ್ VDI, ಸೆಕೆಂಡ್ ಓನರು 5 lakhs ನೆಗೋಷಿಯಬಲ್. ಸುಜುಕಿ ಅವ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMs ಬರುತ್ತೆ. ನೆಕ್ಸ್ಟು ಇನ್ನೊಂದು ನಿಮಗೆ ಯಾರಾದರೂ ಎಕ್ಸೆಂಟ್ಗಳು ನೋಡ್ತಾ ಇದ್ರೆ, ಹ್ಯುಂಡೈ ಎಕ್ಸೆಂಟ್ ಇದೆ ಸರ್, 20 ಮಾಡಲು CNG ಪೆಟ್ರೋಲ್, ಸಿಂಗಲ್ ಓನರ್, 5 lakhs ನೆಗೋಷಿಯಬಲ್. 5 ಲಕ್ಷ ನೆಗೋಷಿಯಬಲ್ ಆಗುತ್ತೆ. 20 ಮಾಡಲ್ ಏರ್ ಬ್ಯಾಗ್ ಇರುವಂತಹ ಎಕ್ಸೆಂಟು, 20 ಮಾಡಲು ಸಿಂಗಲ್ ಓನರ್, 20 ಮಾಡಲ್ ಸಿಂಗಲ್ ಓನರು ಏರ್ ಬ್ಯಾಗ್ ಇರುವಂತಹ ಎಕ್ಸೆಂಟು 5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಗಾಡಿ ಕಂಡೀಷನ್ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಇಟಿಯೋಸ್ ಇದೆ. ಎಸ್ ಸರ್, 2019 ಮಾಡಲು ಸಿಂಗಲ್ ಓನರ್, 670 ನೆಗೋಷಿಯಬಲ್. ನೋಡ್ಕೋಬೋದು, ಇದರಲ್ಲೂ ಕೂಡ ಏರ್ ಬ್ಯಾಗ್ ಬರುತ್ತೆ ಮತ್ತು ಮ್ಯೂಸಿಕ್ ಸಿಸ್ಟಮ್ ಇದೆ. ಸೋನಿ ಲೆಕ್ಸ್ ಅವ್ರದ್ದು 670 ನೆಗೋಷಿಯಬಲ್ ಆಗುತ್ತೆ. ಸರ್ ಇದು 2018 ಓಕೆ ಡಿಸೈರ್, ಇದು ಸಿಂಗಲ್ ಓನರ್, ಓಕೆ, 530 ನೆಗೋಷಿಯಬಲ್. 18 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ನಿಮಗೆ ಟೈರ್ ಕಂಡೀಷನ್ ಚೆಕ್ ಮಾಡ್ಕೋಬೋದು. ಇದೊಂದು 15 ವೆಹಿಕಲ್ ಇದೆ, ಇದೇ ಥರ 15 ವೆಹಿಕಲ್ ಅವೈಲೇಬಲ್ ಇದೆ. ಹೌದು, 18 ಮಾಡಲು. ಇಟಿಯಾಸು ಅಷ್ಟೇ 12 ವೆಹಿಕಲ್ ಇದೆ, 19 ಮಾಡಲು 12 ವೆಹಿಕಲ್ ಇದೆ. ಓಕೆ, ಆಪಲ್ ಶೇಪ್ ಅಷ್ಟೇ, ಅದು 15 ವೆಹಿಕಲ್ ಇದೆ. ಝೈಲೋನ್ ಅಷ್ಟೇ 8 ವೆಹಿಕಲ್ ಇದೆ. ಸೊ ಹೆಚ್ಚು ಕಮ್ಮಿ ಇವ್ರು ಹೇಳ್ತಿರೋ ಪ್ರಕಾರ ಹಂಗಂದ್ರೆ ಎಲ್ಲ ವೆಹಿಕಲ್ ಸೇರಿಸಿದ್ರೆ 100+ ವೆಹಿಕಲ್ಸ್ ಇದೆ. ಹಂಗಂದ್ರೆ ನಿಯರ್ ಬೈ ಒಂದು 80ಕ್ಕಿಂತ ಜಾಸ್ತಿ ಅಂತೂ ಇದೆ. ಸರ್ ಇವಾಗ ಲೋನ್ ಎಲ್ಲ ನೀವೇ ಮಾಡಿಸ್ಕೊಡ್ತೀರಾ? ಲೋನ್ 60% ನಾವೇ ಮಾಡಿಸ್ಕೊಡ್ತೀವಿ. ಫುಲ್ ಕ್ಯಾಶ್ ಬಂದರೆ ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. ಇವಾಗ ಲೋನ್ಗೆ ಏನೇನು ಡೀಟೇಲ್ಸ್ ಬೇಕಾಗುತ್ತೆ ಸರ್? ಲೋನ್ ಡೀಟೇಲ್ಸು ಯಾರು ಹೆಸರಿಗೆ ಆಗುತ್ತೆ ಅವ್ರದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಫೋನ್ ನಂಬರ್ ಫಸ್ಟು. ಅವ್ರ ತಂದೆದೋ ತಾಯಿದೋ ರಿಲೇಷನ್ ಯಾರ್ದ ಹಳ್ಳಿ ಕಡೆ ವಿಲೇಜ್ ಆದರೆ ಮನೆ ಇರೋದು ಮತ್ತೆ ಹೊಲದ ಪಾಣಿ ಇರಬೇಕು, ಅವ್ರದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಫೋನ್ ನಂಬರು ಅದನ್ನ ಕಳಿಸಿದ್ರೆ ಫಸ್ಟ್ ನಾವು ಲೋನ್ ಚೆಕ್ ಮಾಡಿಸ್ಕೊಡ್ತೀವಿ. ಓಕೆ ಅಂದರೆ ಮಾಡಿಸ್ಕೊಡೋಣ, ಅದು ತೊಂದರೆ ಇಲ್ಲ. ಯಾವುದು ಸಿಬಿಲ್ ಇದ್ದಿರಬಾರ್ದು. ಸಿಬಿಲ್ ಇಶ್ಯೂಸ್ ಇದ್ದರೆ ಲೋನ್ ಆಗಲ್ಲ ಇವಾಗ. ಓಕೆ, ನೀವು ವಿಲೇಜ್ ಆದರೆ, ಸಿಟಿಲಿ ಆದರೆ ಮನೆ ಇದ್ರೆ ಸಾಕು, ಶೂರಿಟಿಗೆ ಸ್ವಂತ ಮನೆ ಇದ್ರೆ ಸಾಕು, ಲೋನ್ ಆಗುತ್ತೆ. ಸಿಂಗಲ್ ಓನರ್, ಇದು ಆಪಲ್ ಶೇಪ್, ಸಿಂಗಲ್ ಓನರ್, ಗಾಡಿ ವೆಲ್ ಕಂಡೀಷನ್ ಇದೆ. ಏನು ಸರ್ ಪ್ರೈಸ್ ಇದು? ಸರ್ 675 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಮಾಡ್ಕೊಡೋಣ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಕಾರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಾಜು ಸರ್. ಆ್ಯಂಡ್ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ, ಆ್ಯಂಡ್ ಇವರು ಹೇಳಿರೋಂಥ ಪ್ರೈಸಸ್ ಬಂದುಬಿಟ್ಟು ಕೆಲವೊಂದು ಗಾಡಿಗಳಿಗೆ ಫೈನಲ್ ಪ್ರೈಸ್ ಹೇಳಿದ್ದಾರೆ, ಇನ್ನು ಕೆಲವು ಗಾಡಿಗಳಿಗೆ ನೆಗೋಷಿಯಬಲ್ ಪ್ರೈಸ್ ಹೇಳಿದ್ದಾರೆ. ಸೊ ವಿಸಿಟ್ ಮಾಡಿ, ಒಳ್ಳೆ ಪ್ರೈಸಿಂಗಲ್ಲಿ ಮಾಡಿಕೊಡ್ತಾರೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಶ್ರೀ ಲಕ್ಷ್ಮಿ ಎಂಟರ್ಪ್ರೈಸಸ್ಗೆ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.